ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಒಂದು ವಾರದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಕ್ಷಮೆ ಇರಲಿ. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಇವತ್ತು ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ನೋಡಿ, ನಾವು ಕೂಡ ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲ ಎದ್ದು ಟಿಫನ್ ತಿಂದು ಸ್ವಲ್ಪ ಕೆಲಸ ಎಲ್ಲ ಇರುತ್ತಲ್ಲ, ನೆಲ ಎಲ್ಲ ಒರೆಸಿ ಕಸ ಗುಡಿಸಿ ನನ್ನ ಮಕ್ಕಳಿಗೆಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ರೆಡಿ ಆಗಿದ್ದೀವಿ. ಏನು ರೆಡಿ ಆಗಿರೋದು ಅಂದರೆ, ನಮ್ಮ ಅಪ್ಪ ತಂಗಿ ಮನೇಲಿ ಗುರುಪ್ರವೇಶ ಇದೆ, ಹಾಗಾಗಿ ಎಲ್ಲ ಹೋಗಬೇಕಾಗಿದೆ. ಇವತ್ತು ನಾಳೆ ಗುರುಪ್ರವೇಶ ಇದೆ, ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ನಮ್ಮ ಹಸ್ಬೆಂಡ್ ಕೂಡ ಇವಾಗ ಬರ್ತಾರೆ, ಇನ್ನೇನು ಹೊರಡಬೇಕು. ಯಾವ ರೀತಿ ಇರುತ್ತೆ ಗುರುಪ್ರವೇಶ ಅನ್ನೋದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡ್ಕೊಬೇಕು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ವಿಡಿಯೋ. ನೋಡಿ, ನಮ್ಮ ಹಸ್ಬೆಂಡ್ ಕೂಡ ಒಂದು ಇಂಟರ್ವ್ಯೂ ಇತ್ತು ಕೆಲಸದ್ದು, ಅದು ಕೂಡ ಮುಗಿಸ್ಕೊಂಬಂದರು. ಬಂದಿದ್ದ ತಕ್ಷಣ ನಾವೆಲ್ಲ ರೆಡಿ ಆಗಿದ್ದೋ, ಹಾಗಾಗಿ ಎಲ್ಲರೂ ಕೂಡ ಹೋಗೋಣ ಅಂತ ಹೊರಟಿದ್ದೀವಿ. ಏನೋ ಸ್ವಲ್ಪ ಮರ್ತಿದ್ದೋ, ಹಾಗಾಗಿ ಸ್ವಲ್ಪ ನಿಂತ್ಕೊಂಡು ಈಸ್ಕೊಂಡು ಆಮೇಲೆ ನೆಕ್ಸ್ಟು ಹೋಗೋಣ ಅಂತ ಹೊರಟ್ವಿ ಗುರುಪ್ರವೇಶಕ್ಕೆ. ಇಲ್ಲೇ ಹತ್ರನೇ ನಮ್ಮ ದೊಡ್ಡಮ್ಮ ಮನೆ. ನಮ್ಗೆ ಅಜ್ಜಿ ಆಗಬೇಕು, ನಾವು ದೊಡ್ಡಮ್ಮ ಅಂತಲೇ ಕರೆಯೋದು ಚಿಕ್ಕ ಹುಡುಗರಿಂದ. ಹಾಗಾಗಿ ದೊಡ್ಡಮ್ಮರ ಮನೆ ಇಲ್ಲೇ ಹತ್ರನೇ, ಶಿವಗಂಗೆನೇ ಹತ್ರ, ಶ್ರೀಗಿರಿಪುರ. ಅದೇ ನಮ್ಮ ಅಪ್ಪರೂರು. ಅಲ್ಲೇ ಗುರುಪ್ರವೇಶ ನಡೀತಿರೋದು. ನೋಡಿ, ಗುರುಪ್ರವೇಶಕ್ಕೆ ಕೂಡ ಬಂದ್ವಿ. ನೋಡಿ, ನಾವು ಬರೋಷ್ಟರಲ್ಲಿ ಆಗಲೇ ಎಲ್ಲ ಹೋಮ ಕೂತ್ಕೊಂಡವರೆಲ್ಲ ರೆಡಿ ಆಗಿದ್ದಾರೆ, ಮತ್ತು ಐನೋರೆಲ್ಲ ದೇವ್ರನ್ನೆಲ್ಲ ಪೂಜ್ಕೊಂಡಿದ್ದಾರೆ. ನೋಡಿ, ನನ್ನ ತಂಗಿ ನಾನು ಚೆನ್ನಾಗಿಲ್ಲ ವೀಡಿಯೋ ಮಾಡಬೇಡ ಅಂತ ತೋರಿಸ್ತಿದ್ದಾರೆ. ನೋಡಿ, ನಮ್ಮ ಹಸ್ಬೆಂಡ್ ಕೂಡ ಚಪ್ಪರ ಎಲ್ಲ ಹಾಕಿ ಮೊದಲೇ ಬಂದು ರೆಡಿ ಮಾಡಿದರು. ಅದಕ್ಕೆ ಲೈಟಿಂಗ್ಸ್ ಎಲ್ಲ ಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ನೆಕ್ಸ್ಟು ಅನ್ನ ರಸಮ್ಮು ಬಜ್ಜಿ ಮಾಡಿ ನೈಟ್ಗೆ ಅಂತ ಹೇಳಿದರು. ಹಾಗಾಗಿ ನಮ್ಮ ದೊಡ್ಡಮ್ಮ ಸ್ಟವ್ ಪೂಜೆ ಮಾಡೋಣ ಅಂತ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ. ಸ್ವಲ್ಪ ಕರೆಂಟ್ ಇಲ್ಲ, ಹಾಗಾಗಿ ವಿಡಿಯೋ ಕ್ಲಿಯರೆನ್ಸ್ ಬರಲಿಲ್ಲ. ನೆಕ್ಸ್ಟು ಅವರು ನಮ್ಮ ರಿಲೇಷನ್ನೇ, ಹಾಗಾಗಿ ಊಟಕ್ಕೆಲ್ಲ ರೆಡಿ ಮಾಡ್ಕೊತಿದ್ರು. ಏನೇನು ಐಟಮ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದೀರ ಅಂತ ಎಲ್ಲ ನೋಡಿಕೊಂಡು ಅನ್ನ ರಸಮ್ಮು ಬಜ್ಜಿಗೆ ರೆಡಿ ಮಾಡ್ಕೊಳ್ಳಿ ಅಂತಂದರು. ರೆಡಿ ಮಾಡ್ಕೊತಿದ್ರು ಅವರು. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮನ ಸ್ಟವ್ ಪೂಜೆ ಮುಗಿಸೋಣ ಅಂತ ಮುಗಿಸಿದ್ರು. ಅಷ್ಟರಲ್ಲಿ ಇಲ್ಲೂ ಗಣೇಶನ ಹೋಮ ಮಾಡೋದಕ್ಕೆ, ಗಣೇಶನ ಪೂಜೆ ಮಾಡೋದಕ್ಕೆ ಎಲ್ಲ ನವದಂಪತಿನ ರೆಡಿ ಮಾಡಿ ನೆಕ್ಸ್ಟ್ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಈ ವಿಡಿಯೋನು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಶೂಟ್ ಮಾಡಿದ್ದೀನಿ. ಇದು ಡೈಲಿ ಮಿನಿ ವ್ಲಾಗ್ ಆಗಿರುತ್ತಲ್ಲ, ಹಾಗಾಗಿ ನಾವು ಡೈಲಿ ಮಿನಿ ವ್ಲಾಗ್ ಅಪ್ಲೋಡ್ ಮಾಡೋದ್ರಲ್ಲಿ ಇದು ಒಂದು ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದೆ. ನೋಡಿ, ಈ ಥರ ಎಲ್ಲ ಹಾರ ಎಲ್ಲ ಚೇಂಜ್ ಮಾಡಿಕೊಂಡು ಅವರು ಕೂಡ ಮಾಡಿಕೊಂಡ್ರು. ನನ್ನ ಮಗ ಹೋಗ್ಬಿಟ್ಟು ನಮ್ಮ ತಾತ ಅಜ್ಜಿ ರೆಡಿಯಾಗಿದ್ರಲ್ಲ, ಹಾಗಾಗಿ ನಿಮಗೆ ಮದುವೆ ಮಾಡಿಸ್ತಿದ್ದೀರಾ ಅಂತ ಹೋಗಿ ಕಾಮಿಡಿ ಕೂಡ ಮಾಡ್ತಾಯಿದ್ದ. ನೆಕ್ಸ್ಟ್ ನಾಳೆ ಕಾಲು ಉಗ್ಸೋದಕ್ಕೆ ಒಲೆ ಎಲ್ಲ ರೆಡಿ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಬಿಟ್ಟಿದ್ದಾರೆ. ನೋಡಿ, ನೆಕ್ಸ್ಟ್ ಫೈನಲಿ ಗಣೇಶನಿಗೆ ಪೂಜೆ ಕೂಡ ಆಯಿತು. ನೋಡಿ, ಹೋಗಿ ಕೂತ್ಕೊಂಡಿದ್ದೇನೆ ಅವ್ರ ಮೇಲೇ. ನಾನು ಬಂದು ಕೂತ್ಕೊತೀನಿ ಅಂತ ಅವನು ಓಡಾಡಿಕೊಂಡು ಕಾಮಿಡಿ ಎಲ್ಲ ಮಾಡ್ಕೊಂಡು ಎಲ್ಲರೂ ನಗಿಸ್ಕೊಂಡಿದ್ದ. ನೆಕ್ಸ್ಟ್ ಗಣೇಶನ ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆಗೆ ಕಳಸ ಎಲ್ಲ ಹೂಡಿಟ್ಟಿದ್ವಲ್ಲ, ಅಲ್ಲೇ ಇಟ್ಬಿಡಿ ಅಂತ ಹೇಳಿದ್ರು. ನೆಕ್ಸ್ಟ್ 2 ಗಂಗೆ ಪೂಜೆಗೆ ತಟ್ಟೆ ಎಲ್ಲ ಇಟ್ಟು ಪೂಜೆ ಕೂಡ ಮಾಡಿಸ್ತಾಯಿದ್ರು. ಎಲ್ಲ ರಿಲೇಷನ್ ಬಂದಿದ್ರಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸೋದನ್ನೆಲ್ಲ ನೋಡ್ಕೊಂಡು ಕೂತಿದ್ರು. ಹಾಗೆ ಎಲ್ಲ ಮಾತಾಡಿಕೊಂಡು ಎಲ್ಲ ಒಟ್ಟಿಗೆ ಸೇರಿದ್ರೆ ಎಲ್ಲ ಮಾತಾಡ್ತಾನೆ ಇರೋದೇ ಅಲ್ವಾ, ಹಾಗಾಗಿ ಎಲ್ಲ ಮಾತಾಡಿಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಗುರುಪ್ರವೇಶ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿ ನಡೀತು ಗುರುಪ್ರವೇಶ. ತುಂಬಾ ಚೆನ್ನಾಗಿ ಕೂಡ ಡೆಕೋರೇಷನ್ ಮಾಡಿದರು. ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಈ ಥರ ಐನೋರು ತುಂಬಾ ಚೆನ್ನಾಗಿ ಹೋಮ ಎಲ್ಲ ಮಾಡಿ ಎಲ್ಲ ಮಾಡಿದ್ರು. ಐನೋರು ಕಾಂಟ್ಯಾಕ್ಟ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಂಬರ್ ಕೂಡ ಕೊಡ್ತೀನಿ. ನೋಡಿ, ನಮ್ಮ ಅಕ್ಕನ ಮಗಳು ಕೂಡ ಡ್ಯಾನ್ಸ್ ಆಡ್ತಾಯಿದ್ಲು. ಅವಳದು ಒಂದು ವೀಡಿಯೋ ಇರಲಿ ಅಂತ ಅಂದ್ಬಿಟ್ಟು ಪೋಸ್ಟ್ ಮಾಡಿದ್ದೀನಿ. ಎಲ್ಲರೂ ನಗಿಸ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ಲು. ಆ ಮನೇಲಿ ನಮ್ಮ ಅಕ್ಕನ ಮಕ್ಕಳು ಇಬ್ಬರು, ನನ್ನ ಮಕ್ಕಳು ಇಬ್ಬರು, ಎಲ್ಲ ಮಕ್ಕಳದೇ ಸಾಮ್ರಾಜ್ಯ ಆಗಿತ್ತು. ಅವ್ರು ನಡೆಯೋದೇ ಒಂದು. ನಮ್ಮ ದೊಡ್ಡಮ್ಮ ಮನೆ ಬೇರೆ ರೋಡ್ ಸೈಡು, ಗಾಡಿಗಳು ಬೇರೆ ತುಂಬ ಇರ್ತವೆ. ಅವ್ರು ನೋಡ್ಕೊಳೋದೇ ಸ್ವಲ್ಪ ಬ್ಯುಸಿ ಆಗಿದ್ದು. ಅದರಲ್ಲಿ ಕೂಡ ಸ್ವಲ್ಪ ವೀಡಿಯೋನ ಶೂಟ್ ಮಾಡಿದ್ದೀನಿ. ನೆಕ್ಸ್ಟು ಗಣೇಶನ ಹೋಮಕ್ಕೆ ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಐನೋರು. ಹೋಮಗೆ ಹಿಂಗೆ ಬಾಣಲೆಯಲ್ಲೇ ಮಳ್ ತೊಗೊಂಬಂದು ಅದ್ರ ಮೇಲೆ ಹೋಮ ಮಾಡೋಣ ಅಂತ ಅಂದ್ಬಿಟ್ಟು ನಾಳೆ ಹೋಮ ಅದು ಎಲ್ಲ ಕಟ್ಟಿ, ನಾಳೆ ವಾಸ್ತು ಹೋಮ ಎಲ್ಲ ಇರೋದರಿಂದ ನಾಳೆ ಹೋಮ ಕೊಂಡದಲ್ಲಿ ಹೋಮ ಮಾಡ್ತಾರೆ. ಇವಾಗ ನೈಟಲ್ಲಿ ಗಣೇಶನ ಹೋಮ ಈ ಥರ ಮಾಡಿದ್ರು.
ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿತ್ತು. ನಮಗೂ ಇಷ್ಟ ಆಯಿತು. ಐನೋರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಅಂದ್ಬಿಟ್ಟು. ನೋಡಿ ನಮ್ಮ ಅಣ್ಣನು ಮತ್ತು ನಮ್ಮ ದೊಡ್ಡಮ್ಮ ಅಲ್ಲೇ ಕೂತಿರೋದು. ಅವ್ರ ಮನೇದು ಇದು ಗೃಹಪ್ರವೇಶ. ದೊಡ್ಡಕ್ಕನೇ ಮಾಡಲಿ ಅಂತ ಅಂದ್ಬಿಟ್ಟು ನಮ್ಮ ಅವ್ವನ್ನೇ ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಅಡುಗೆ ಎಲ್ಲ ಆಯಿತು. ಎಲ್ಲ ಸ್ವಲ್ಪ ನಾವೇನೇ ಹೆಲ್ಪ್ ಮಾಡಿಕೊಟ್ಟು, ಅವರು ನಮ್ಮ ರಿಲೇಷನ್ನೇ ಅಲ್ವಾ ಭಟ್ರು, ಹಾಗಾಗಿ ನಾವೇನು ಎಲ್ಲ ಹೆಲ್ಪ್ ಮಾಡಿಕೊಟ್ಟು ನೈಟ್ಗೆ ಅನ್ನ ಸಾಂಬಾರು ಎಲ್ಲ ರೆಡಿ ಮಾಡಿದ್ರು. ನೆಕ್ಸ್ಟ್ ಬೆಳಗಿನ ಜಾವ ಈ ಫೋಟೋ ಎಲ್ಲ ಪೂಜೆ ಮಾಡಿಸಿ, ಬಾಕ್ಲಿಗೆಲ್ಲ ಪೂಜೆ ಮಾಡಿಸಿ ಎಲ್ಲ ಮಾಡಿದ್ರು. ಬೆಳಗ್ಗೆದು ಇದಾಗಿರುತ್ತೆ ವೀಡಿಯೋ. ಸೊ ಮಂಗಳವಾರ ಬುಧವಾರ ಅಲ್ವಾ, ಇದು ಬುಧವಾರದ ವಿಡಿಯೋ ಆಗಿರುತ್ತೆ ನೋಡಿ. ನೆಕ್ಸ್ಟ್ ಮಳೆ ಎಲ್ಲ ಈ ಥರ ಕೊಟ್ಟಿಸಿ ನಮ್ಮ ತಾತನ ಕೈಲಿ ಎಲ್ಲ ಈ ಥರ ನೋಡಿ ಕಳಸ ಎಲ್ಲ ದೇವ್ರ ಫೋಟೋ ಎಲ್ಲ ಅಲಂಕಾರ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿದ್ದಾರೆ. ನೆಕ್ಸ್ಟ್ ನೋಡಿ ಇವಾಗ ಹೊಸ್ಲು ಪೂಜೆನೂ ಕೂಡ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಈಚೆ ಎಲ್ಲ ಈ ಥರ ಅನ್ನ ಎಲ್ಲ ಇಟ್ಟು ಈ ಥರ ಎಲ್ಲ ಬರೆದಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ನೋಡಿ ಹಸು ಕರು ಎರಡು ಕೂಡ ಬಂದಿದೆ. ಅದಕ್ಕೂ ಸೀರೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಹಾಕಿ ಪೂಜೆ ಕೂಡ ಅಜ್ಜಿ ತಾತನೇ ಮಾಡ್ತಾ ಇದ್ದಾರೆ. ದೊಡ್ಡಕ್ಕನೇ ಮಾಡಲಿ ಅಂತ ಅಂದ್ಬಿಟ್ಟು ಇನ್ನೂ 4 ಜನ ಅಕ್ಕ ತಂಗಿದಿರು ಇರೋದು, ಹಾಗಾಗಿ ದೊಡ್ಡಕ್ಕನ್ನೇ ಬಿಟ್ಟಿದ್ದಾರೆ ಮಾಡೋದಕ್ಕೆ. ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸಿ ಹಸು ಕರನ್ನು ಕೂಡ ಒಳಗಡೆ ಕರ್ಕೊಂಡು ಹೋದರು. ನೋಡಿ ಕರ್ಕೊಂಡು ಹೋಗ್ತಿರೋದು ಕಾಣಿಸ್ತಾ ಇದೆ. ನಾನು ಸ್ವಲ್ಪ ಹಿಂದೆಯಿಂದನೇ ಶೂಟ್ ಮಾಡಿದೆ. ಏಕೆಂದರೆ ಹಸು ಅಂದರೆ ತುಂಬ ಸ್ವಲ್ಪ ಭಯ ಅಲ್ವಾ, ಹಾಗಾಗಿ ಹಿಂದೆಯಿಂದನೇ ಶೂಟ್ ಮಾಡಿದೆ. ನನ್ನ ತಮ್ಮನೂ ಮತ್ತು ನಮ್ಮ ಅಣ್ಣ ಕರ್ಕೊಂಡು ಹೋದರು. ಎರಡೂ ಕೂಡ ಬಲಗಾಲಿಟ್ಟು ತುಂಬಾ ಚೆನ್ನಾಗಿ ಒಳಗಡೆ ಹೋದರು. ನೆಕ್ಸ್ಟ್ ಅಲ್ಲೆಲ್ಲ ಪೂಜೆ ಮಾಡೋದಕ್ಕೆ ಐಟಮ್ ಎಲ್ಲ ಇಟ್ಟಿದ್ರಲ್ಲ, ಫೋಟೋ, ಗಂಗೆ ನೀರು ಎಲ್ಲ ಇಟ್ಟಿದ್ರಲ್ಲ, ಅದನ್ನೆಲ್ಲ ಒಬ್ಬೊಬ್ಬರೇ ತಗೊಳ್ಳಿ ಅಂತ ಹೇಳಿದ್ರು. ಎಲ್ಲ ಒಬ್ಬೊಬ್ಬರೇ ತೊಗೊತಾಯಿದ್ರು. ನಾನು ವೀಡಿಯೋ ಶೂಟ್ ಮಾಡೋದ್ರಿಂದ ಹಾಗಾಗಿ ನಾನೇನು ತೊಗೊಳಕ್ಕಾಗಲಿಲ್ಲ. ಎಲ್ಲ ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮವ್ವ, ನಮ್ಮ ತಾತ ಎಲ್ಲ ಒಂದೊಂದು ತೊಗೊಂಡ್ರು. ನಾನು ಅಲ್ಲಿ ಮುಂದೆ ಹೋಗ್ಬಿಟ್ಟು ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಹೋಗಿ ಅಲ್ಲೇನು ಮಾಡಿಸ್ತಾರೆ ಐನೋರು ಅಂತಂದರೆ ಸೇರು ಇಟ್ಬಿಟ್ಟು ಅದ್ರಲ್ಲಿ ಅಕ್ಕಿ ತುಂಬಿ ಎಲ್ಲ ಇಟ್ಟಿದ್ದಾರೆ. ಅದನ್ನು ಕಳಸದಲ್ಲಿ ಒದ್ಬಿಟ್ಟು ಅಜ್ಜಿ ತಾತ ಇಬ್ಬರು ಕಳಸ ಮತ್ತು ಫೋಟೋ ಎರಡೂ ಒಂದೇ ಸಲ ಬಲಗಾಲ ಇಬ್ಬರು ಒಟ್ಟಿಗೆ ಇಟ್ಟು ನಿಂತ್ಕೊಂಡು, ಆಮೇಲೆ ಅವ್ರು ಒಳಗಡೆ ಬಂದಾದಮೇಲೆ ನೆಕ್ಸ್ಟ್ ಯಾರ್ಯಾರು ಏನೇನು ಐಟಮ್ ಎತ್ಕೊಂಡಿದ್ದಾರೋ ಅವ್ರು ಒಳಗಡೆ ಬರಬೇಕಂತೆ. ಹಾಗಾಗಿ ಇಬ್ಬರು ಒಟ್ಟಿಗೆ ಇಟ್ಟು ಇಬ್ಬರು ಕೂಡ ಒಳಗಡೆನೇ ಬಂದಾಯಿತು. ನೆಕ್ಸ್ಟ್ ಎಲ್ಲ ಎತ್ಕೊಂಡಿದ್ದಾರಲ್ಲ ಒಬ್ಬೊಬ್ಬರೇನೆ, ಹಾಗೆ ಅವರು ಕೂಡ ಒಳಗಡೆ ಬಲಗಾಲ ಇಟ್ಟೆ ಕೂಡ ಬಂದರು. ಎಲ್ಲರೂ ಬಂದು ಆ ಐಟಮ್ನ ಐನೋರು ಎಲ್ಲೆಲ್ಲಿಗೆ ಇಡಬೇಕು ಅಂತ ಹೇಳಿದ್ರು. ಎಲ್ಲ ಅವ್ರವ್ರು ಅಲ್ಲಲ್ಲಿ ಇಟ್ಟರು. ನಾನು ಎಲ್ಲ ಫ್ರೆಶ್ ಅಪ್ ಆಗಿ ನಾನು ಕೂಡ ಎಲ್ಲ ರೆಡಿ ಆಗಿದ್ದೆ. ನೋಡಿ ನಮ್ಮ ಅಕ್ಕ ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಬರ್ತಾವ್ರೆ ಅವ್ರ ಒಳಗಡೆ. ಹಸಿಕರು ಎಲ್ಲ ಒಳಗಡೆ ನಿಂತಿದ್ವಲ್ಲ, ಹಾಗೆ ನಮಸ್ಕಾರ ಮಾಡಿಕೊಂಡು 3 ಸುತ್ತು ಬನ್ನಿ, ನಿಮಗೆ ಏನು ಅನ್ಕೊತೀರೋ ಅದನ್ನು ಅಂದ್ಕೊಂಡು 3 ಸುತ್ತು ಬನ್ನಿ, ದೇವ್ರನ್ನ ಹಸುಕರನ್ನ ಮುಡಿಸ್ಕೊಂಡು ಅಂದರು. ಎಲ್ಲ ಕೂಡ ಎಲ್ಲ ಮುಟ್ಕೊಂಡು ಎಲ್ಲ ಬಂದರು. ಆ ಕಾರ್ಯಕ್ರಮನೂ ಆಯಿತು. ನೆಕ್ಸ್ಟ್ ಹಾಲು ಉಗ್ಸೋ ಕಾರ್ಯಕ್ರಮ ಆಗಿರುತ್ತೆ ನೋಡಿ. ನಮ್ಮ ದೊಡ್ಡಮ್ಮ ಹಾಲು ಉಗ್ಸೋದಕ್ಕೆ ಎಲ್ಲ ಸೌದೆ ಎಲ್ಲ ಇಟ್ಟು ಕಾಯ್ತಾ ಇದ್ದಾರೆ, ಹಾಲು ಬೇಗ ಉಕ್ಕಿ ಬರಲಿ ಅಂತ ಅಂದ್ಬಿಟ್ಟು. ನಮ್ಮ ಅಕ್ಕ ಹೋಗಿ ಒಲೆಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ರು. ನೋಡಿ ಹಾಲು ಕೂಡ ಬಲಗಡೆ ತುಂಬಾ ಚೆನ್ನಾಗಿ ಉಕ್ಕಿ ಬರ್ತಾ ಇದೆ. ಕಾಣಿಸ್ತಿರ್ಬೋದು ನಿಮಗೆ ಯಾವ ರೀತಿ ಯಾಕೆ ಬಲಗಡೆ ಇಷ್ಟು ಚೆನ್ನಾಗಿ ಉಕ್ಕಿ ಬಂತು ಅಂತ ಅಂದ್ಬಿಟ್ಟು. ಬಲಗಡೆನೇ ಬರಬೇಕಂತ, ಹಾಗಾಗಿ ಬಲಗಡೆನೇ ತುಂಬ ಚೆನ್ನಾಗಿ ಬಂತು. ಹಾಗಾಗಿ ಒಬ್ಬೊಬ್ಬರೇನೆ ಬಂದು ಸಕ್ಕರೆ ಹಾಕಿ ಅಂತ ಹೇಳಿದ್ರು ಐನೋರು. ಹಾಗೇನೆ ಒಬ್ಬೊಬ್ಬರೇ ಹೋಗಿ ಸಕ್ಕರೆ ಹಾಕಿ ಎಲ್ಲ ಕೈ ಮುಕ್ಕೊಂಡು ಕೂಡ ಬರ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ಬೋದು. ಎಲ್ಲರೂ ಬಂದು ಸಕ್ಕರೆ ಹಾಕ್ತಾಯಿದ್ದಾರೆ ದೇವರಿಗೆಲ್ಲ ಕೈ ಮುಗ್ದು. ನೋಡಿ ಫೈನಲಿ ಎಲ್ಲರದ್ದು ವೀಡಿಯೋ ಶೂಟ್ ಮಾಡಿ ಆಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಹೋಗ್ಬೇಕಾಗಿತ್ತು. ನಮ್ಮ ತಾತ ನಂದೇ ಮಾಡಲಿಲ್ಲ, ನಂದು ಮಾಡು ಅಂತ ಬಂದ್ಬಿಟ್ಟು ವೀಡಿಯೋ ಕಡೆ ನೋಡ್ಕೊಂಡು ಹಾಗೆಯೇ ಹಾಕ್ತಾಯಿದ್ದಾರೆ ಸಕ್ಕರೆನ. ಕಾಮಿಡಿ ಇರುತ್ತಲ್ಲ ಎಲ್ಲ ಈ ಥರ ಮಾಡೋದ್ರಿಂದ, ಹಾಗಾಗಿ ಎಲ್ಲರದ್ದು ಶೂಟ್ ಮಾಡಿದೆ. ನೆಕ್ಸ್ಟ್ ಫೈನಲಿ ನಾನು ಹೋದೆ. ಎಲ್ಲರದ್ದು ಶೂಟ್ ಆದಮೇಲೆ ನಮ್ಮ ಅಕ್ಕ ಕೊಟ್ಬಿಟ್ಟು ನಾನು ಹೋಗಿದ್ದೀನಿ, ನಾನು ಕೂಡ ಹಾಕಿದೆ. ನೆಕ್ಸ್ಟ್ ಇಲ್ಲಿ ಹೋಮ ಮಾಡೋದಕ್ಕೆ, ವಾಸ್ತು ಹೋಮ ಎಲ್ಲ ಮಾಡೋದಕ್ಕೆ ಆ ಕಡಲೆ ಎಲ್ಲ ಹಾಕಿ ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಮಾಡಿ ಅಂತ ಐನೋರು ಹೇಳ್ಕೊಟ್ಟಂಗೆ ನಮ್ಮ ಅಕ್ಕ ಕೂಡ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟರು. ನೆಕ್ಸ್ಟು ಮುತ್ತೈದೆಯವ್ರು ಬನ್ನಿ ಇಲ್ಲಿ ಏನೋ ಒಂದು ಪೂಜೆ ಮಾಡಬೇಕು ಅಂದರು. ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆ ಹೋದರು. ಎಲ್ಲ ಪೂಜೆ ಏನು ಹೇಳಿದ್ರು ಐನೋರು ಹಾಗೆ ಕೇಳ್ಕೊಂಡು ಎಲ್ಲ ಪೂಜೆ ಮಾಡಿದ್ರು. ನೆಕ್ಸ್ಟ್ ಅವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕಾಗಿತ್ತು, ಹಾಗಾಗಿ ಯಾರು ಹೋಮ ಕೊಡ್ತಿದ್ರು ಅವರೇ ಅಲ್ವಾ ನಮ್ಮ ಅಜ್ಜಿ, ಹಾಗಾಗಿ ಅವರೇ ಅರಿಶಿನ ಕುಂಕುಮ ಕೊಡಿ ಅಂತ ಅಂದರು, ಕೊಟ್ಟರು. ನೋಡಿ ಹೋಮ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಐನೋರು. ನೆಕ್ಸ್ಟ್ ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ ದೊಡ್ಡವ್ರ ಆಶೀರ್ವಾದ ತಗೊಬೇಕು ಅಂತ ಅಂದ್ಬಿಟ್ಟು ತಗೊತಾ ಇದ್ದಾರೆ. ನಮ್ಮ ಅವಂದು ಮತ್ತು ನಮ್ಮ ತಾತಂದು ಆಶೀರ್ವಾದ ಕೂಡ ತೊಗೊಂಡ್ರು. ಅವರು ಆಶೀರ್ವಾದ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲರೂ ಹೋಮಕ್ಕೆ ಬನ್ನಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ರು. ಹೋಮಕ್ಕೆಲ್ಲ ಕೂತ್ಕೊಂಡ್ರು.
ಈಗ ಕೂಡ ಹಾರ ಚೇಂಜ್ ಮಾಡ್ಕೊಬೇಕಂತೆ. ಹಾಗಾಗಿ ಹಾರ ಕೂಡ ಚೇಂಜ್ ಮಾಡಿಕೊಂಡು ಐನೋರೆಲ್ಲ ಯಾವ ರೀತಿ ಹೇಳಿದ್ರು ಆ ರೀತಿ ತುಂಬಾ ಚೆನ್ನಾಗಿ ಕೂಡ ನಡೆಸ್ಕೊಟ್ರು ನಮ್ಮ ಅಜ್ಜಿ ತಾತ ಅವ್ರ ಮನೆ ಗುರುಪ್ರವೇಶನ. ನಮ್ಮ ಅಣ್ಣನೂ ಕೂಡ ಕೂತ್ಕೊಂಡಿದ್ದಾರೆ ಹೋಮಾಗೆ, ಸುಮ್ಮನೆ ಅವ್ರ ಜೊತೆ ಕೂತ್ಕೊಳ್ಳಿ ಅಂದಿದ್ದು ಕೂತ್ಕೊಂಡ್ರು. ನೋಡಿ ಇದು ಕಿಚನಲ್ಲಿ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಿದ್ನಲ್ಲ, ಹಾಗೆಯೇ ನಂದೂ ಫೇಸ್ ರಿವೀಲ್ ಮಾಡೋಣ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ನೋಡಿ ಬೆಳಿಗ್ಗೆ ಎಲ್ಲ ಆಲ್ಟರ್ ವೈಸು ಮತ್ತು ಎಲ್ಲ ಹೂವು ಎಲ್ಲ ಹಾಕಿ ಮತ್ತು ಈ ಥರ ಡೆಕೋರೇಷನ್ ಮಾಡಿದರು. ನೆಕ್ಸ್ಟ್ ಹೋಮ ನಡೀತಿತ್ತಲ್ಲ, ಎಲ್ಲರೂ ಕೂತ್ಕೊಂಡು ಈ ಹೋಮಗೆ ಭಾಗವಹಿಸಿದ್ರು. ನೋಡಿ ಈ ಥರ ಮೇನ್ ಬಾಗಿಲಿಗೆ ಮತ್ತು ಕೆಳಗಡೆ ಎಲ್ಲ ಈ ಥರ ರೆಡಿ ಮಾಡಿದರು. ಹೂವು ಎಲ್ಲ ಹಾಕಿ ಮಳೆ ಎಲ್ಲ ಹೊಡೆದಾದ್ಮೇಲೆ ನೆಕ್ಸ್ಟು ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಮ್ಮ ಕೂಡ ಹೋಮಕ್ಕೆ ಇಂಟರ್ಫಿಯರ್ ಆದರು. ನೆಕ್ಸ್ಟು ಪಂಚಾಮೃತಕ್ಕೆ ಎಲ್ಲ ಹಣ್ಣೆಲ್ಲ ಕಟ್ ಮಾಡಿಕೊಡಿ ಅಂತಂದಿದ್ದಕ್ಕೆ ನಮ್ಮ ಅಕ್ಕ ಎಲ್ಲ ಮಾಡಿಕೊಡ್ತಾಯಿದ್ದಾರೆ. ನೋಡಿ ಫೈನಲಿ ಹೋಮ ಎಲ್ಲ ಆದಮೇಲೆ ಅದೇನು ಹಾಕಬೇಕು ಅಂದರು. ಅದೇನು ಅಂತ ನಾನು ನೀಟಾಗಿ ಕ್ಲಿಯರಾಗಿ ನೋಡಲಿಲ್ಲ. ಎಲ್ಲರೂ ಹೋಗಿ ಒಂದು 5 ಜನ ಹಾಕಬೇಕು ಅಂದರು, 5 ಜನ ಕೂಡ ಹಾಕಿದ್ರು. ನೆಕ್ಸ್ಟು ಐನೋರು ನೋಡಿ ಎಷ್ಟು ಚೆನ್ನಾಗಿ ಹೋಮ್ ಬರೀತಾರೆ ಅಂತಂದರೆ, ನಮಗೆ ಮಾತ್ರ ಅದು ಬರೆಯೋದಕ್ಕೆ ಆಗೋಲ್ಲ, ಚೂರಾದ್ರು ಡಿಫ್ರೆನ್ಸ್ ಆಗೇ ಆಗುತ್ತೆ. ನೋಡಿ ಚೆನ್ನಾಗಿ ಬರೆದಿದ್ದಾಯಿತು. ಫೈನಲಿ ಐನೋರು ಹೋಗಿ ಪಂಚಾಮೃತಕ್ಕೆ ಗಂಗೆ ಪೂಜೆ ಎಲ್ಲ ಮುಗಿಸಿ ಅವ್ರ ಕೈಲೂ ಪೂಜೆ ಎಲ್ಲ ಮಾಡಿಸಿದ್ರು. ಮಾಡಿಸ್ಬಿಟ್ಟು ದೇವ್ರ ಮನೆ ಇಲ್ಲಿ ಮಾಡಿ ಆಮೇಲೆ ದೇವ್ರ ಮನೆಯಲ್ಲೂ ಮಾಡಬೇಕು ಅಂತ ಹೇಳಿದರು. ಎಲ್ಲರೂ ಮಾಡಿ ನೆಕ್ಸ್ಟ್ ಎಲ್ಲ ಮಂಗಳಾರತಿ ಕೂಡ ನಮ್ಮ ಅಣ್ಣಾರ್ಗೂ ಎಲ್ಲರಿಗೂ ಕೊಟ್ಕೊಂಬಂದರು, ಅವರೇ ಮಾಡಿಬಿಟ್ಟು. ನೋಡಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಣ್ಣಾರ ಮನೇನೇನು ನೋಡಿ ಆರತಿ ಮಾಡ್ತಿದ್ದಾರೆ. ಆರತಿ ನಮ್ಮ ಅಕ್ಕ ಸಾಂಗ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ನೀವೇನೆ. महालक्ष्मी नमोस्तुते नमस्ते गरुडारूढे कोलासुरवैखरी सर्वपापहरे देवी महालक्ष्मी नमोस्तुते आद्यन्तरहिते देवी आद्यशक्ति महेश्वरी. ನೋಡಿ ನಮ್ಮ ಅಕ್ಕ ಹಾಡು ಎಷ್ಟು ಚೆನ್ನಾಗಿ ಹೇಳಿರ್ತಾರೆ ಅಂತ ಅಂದ್ಬಿಟ್ಟು ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿ ಹೇಳಿದ್ರು. ನೆಕ್ಸ್ಟ್ ಅವ್ರನ್ನೆಲ್ಲ ಕುಂಡಿಸಿ ಅರ್ಶಿನ ಕುಂಕುಮ ಕೊಡಿ ಅಂತ ಅಂದರು, ಅವ್ರಿಗೆಲ್ಲ ಇಡಿ ಅಂತ ಅಂದರು. ಹಾಗಾಗಿ ನಮ್ಮ ಅಕ್ಕನೇ ಹೋಗಿ ಎಲ್ರಿಗೂ ಇಟ್ಟರು. ನನ್ನ ಮಕ್ಕಳು ಇಬ್ಬರು ಕೂತಿದ್ದಾರೆ, ಅವ್ರಿಗೂ ಕೂಡ ಎಲ್ಲ ಇಟ್ಟು ಆರತಿ ಕೂಡ ಮಾಡಿ ಅವ್ರಿಗೆಲ್ಲ ಅಂತಂದರು. ಹೋಮಕ್ಕೆಲ್ಲ ಕೂತಿದ್ರಲ್ಲ ಅವ್ರಿಗೆ ಮತ್ತು ನಮ್ಮ ಅಣ್ಣಗೆ ನಮ್ಮ ದೊಡ್ಡಮ್ಮಂಗೆ ಎಲ್ಲ ಹೋಮ ಎಲ್ಲ ಆರತಿ ಎಲ್ಲ ಮಾಡಿದಾದ್ಮೇಲೆ ಐನೋರು ಹೋಮದ ಬಟ್ಟೆಲ್ಲ ಎಲ್ಲರಿಗೂ ಇಟ್ಕೊಂಬಂದೆ. ಹಾಗೆ ಪಂಚಾಮೃತ ಕೂಡ ಎಲ್ಲರಿಗೂ ಕೊಟ್ಟರು. ತುಂಬಾ ಟೇಸ್ಟಾಗಿತ್ತು ಪಂಚಾಮೃತ ಮಾತ್ರ. ನಾನು ಮಾತ್ರ ಒಂದು ಲೋಟಕ್ಕೆ ಹಾಕ್ಕೊಂಡು ತಿಂತಾಯಿದ್ದೆ. ಚೆನ್ನಾಗಿತ್ತಲ್ಲ, ತುಂಬಾ ಟೇಸ್ಟಾಗಿ ಕೂಡ ಬಂದಿತ್ತು. ನೋಡಿ ನೆಕ್ಸ್ಟು ಹಣ್ಣು ಹೂವು ಕಾಯಿ ಎಲ್ಲ ಇಟ್ಬಿಟ್ಟು ಕೊಟ್ಟಿದ್ದಾರೆ ಐನೋರು. ಅದನ್ನು ತೊಗೊಂಡೋಗಿ ದೇವ್ರ ಮನೆಗೆ ಇಡಬೇಕಂತೆ. ನೋಡಿ ಅವ್ರ ಕೈಗೆಲ್ಲ ಕೊಟ್ಟೆ, ಅವ್ರಿಗೂ ಕೂಡ ಆಶೀರ್ವಾದ ಕೂಡ ಆಯಿತು ಐನೋರ ಕಡೆಯಿಂದ. ನೆಕ್ಸ್ಟ್ ಅದನ್ನೆಲ್ಲ ತೊಗೊಂಡೋಗಿ ಐನೋರು ದೇವ್ರ ಮನೆಗೆ ಇಡಿ ಅಂತ ಅಂದರು. ಹಾಗಾಗಿ ಅಜ್ಜಿ ತಾತ ಹೋಗಿ ದೇವ್ರ ಮನೆಗೆ ಇಟ್ಬಿಟ್ಟು ಇಬ್ಬರು ಕೂಡ ಹೋಗಿ ಕೈ ಮುಕ್ಕೊಂಡು ಬನ್ನಿ ಅಂತ ಅಂದರು. ಇಬ್ಬರು ಕೂಡ ಹೋಗಿ ಕೈ ಮುಕ್ಕೊಂಡು ಬಂದರು. ನಮ್ಮ ದೊಡ್ಡಮ್ಮದು ಮತ್ತು ನನ್ನ ಅಕ್ಕನ ಮಗಂದು ಬರ್ತಡೇ, ನಮ್ಮ ದೊಡ್ಡಪ್ಪಂದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಹಾಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಕೂಡ ಮಾಡಿದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.